ಒಂದು ಗಿಡಕ್ಕೆ ನೋಡ್ರಿ 17 ಡಜನ್ ತನಕ ಬರ್ತಾವೆ, 17-18 ತನಕ ಬರ್ತಾವೆ ರೀ. ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿ ಅಂತಂದ್ರೆ 500ರಿಂದ 600 ರೂಪಾಯಿ ತನಕ ಆಗ್ತದೆ. ಈಗ ಹೈಬ್ರಿಡ್ ತಗೊಳಕ್ಕಾದ್ರೆ ಅದು 700-720 ರೂಪಾಯಿ ಬೀಳ್ತದೆ. ಅವು ಹಣಿ ಕಂಡಪಟ್ಟಿ ಇರ್ತಾವೆ, ಬರೀ ಮಾಲ್ ಕಂಡಪಟ್ಟಿ ಹೊಣ್ತದೆ. ನಾವು ನೋಡ್ರಿ ಬಾಳೆ ಹಚ್ಚವು, ಜವಾರಿ ಬಾಳೆ ಅದ. ಜವಾರಿ ಬಾಳೆ ಎಲ್ಲರೂ ಆ ಕಡೆ ಈ ಕಡೆ ಆಜು ಬಾಜು ಮಂದಿ 5 ಫೂಟಿಗೆ 6 ಫೂಟಿಗೆ ಹಚ್ಚೋಣಂದ್ರು. ನಮ್ಮ ಹುಡುಗ ಬೇಡ, ನಾವು 10 ಫೂಟಿಗೆ ಒಂದು ಹಚ್ಚೋಣ ಅಂತ ಕೇಸಿ 10-8 ಫೂಟಿಗೆ ಹಚ್ಚೇವ್ರಿ. ಬಾಳೆ ಹಚ್ಚಿ 3 ವರ್ಷ ಆಯ್ತು ರೀ. ನಾವು ಏನೋ ಇದ್ದರೂ ಬರೀ ದಂದು ಉಚ್ಚಿ ಮ್ಯಾಗ ಬೆಳೆಸೀನಿ ರೀ, ಮತ್ತು ಉಳಿದು ಏನೂ ಇಲ್ಲ. 2 ಎಮ್ಮೆ ಅದಾವು, 2 ಎಮ್ಮೆ ಉಚ್ಚಿಲಿಂದ ಬರೀ ಬೆಳೆಸೀನಿ. ಅದಕ್ಕೆ ನಾವು ಒಂದು ಹಿಡಿ ಸರ್ಕಾರಿ ಗೊಬ್ಬರ ಹಾಕಿಲ್ಲ, ನಮಗೆ ಇಳುವರಿ ಚಲೋ ಬಂದೈತೆ ಅದರಲ್ಲಿಂದ. ಅಂದ್ರೆ ಏನಪ್ಪ ಅಂತಂದು ಫಸ್ಟಿಗೆ ಗಿಡಗಳು ತೆಗೆದು ಕೂಡಲೇ 1ರಿಂದ 4 ಗಿಡಗಳು ಬಚ್ಚಿ ಬಿಟ್ಕೊತ ಬಂದೆ ನಾನು. 4 ಬಚ್ಚಿ ಬಿಟ್ಟಿಂದ ಮುಂದೆ ಒಂದು ಗಿಡಕ್ಕೆ ಅವರು ಒಬ್ಬೊಬ್ಬರು ಒಂದೊಂದು ಗಿಡ ತೆಗೆದಿಂದ ಮತ್ತೊಂದು ಗಿಡಗಳು ಸ್ವಚ್ಛ ತೆಗೆದಾರೆ. ನಾ ತೆಗಿಲಿಲ್ಲ, ನಾ ದೊಡ್ಡ ಗಿಡಗಳು ಅದಾವ ಅಂತ ಹೇಳಿಕೆಸಿಂದ 4 ಬಚ್ಚಿ ಬಿಟ್ಟೆ. 4 ಬಚ್ಚಿ ಬಿಟ್ಟಿದ್ದು 4 ಗಿಡದಿಂದ ಒಂದು ಗಿಡದಿಂದ 2-3 ಗಿಡಗಳು ಇದು. ಅಂದ್ರೆ ಒಂದು ವರ್ಷನ್ಯಾಗ 3 ಪೀಕ್ ತಕ್ಕೊಂಡೆ ನಾನು. 3 ಪೀಕ್ ತಕ್ಕೊಂಡ್ರೆ ಅದು ಕಾಯಿ ನೋಡ್ರಿ, ನಮಗೆ ಹೈಬ್ರಿಡ್ ಕಾಯಿ ಏನದ 7-8 ಮಾರೋ ಟೈಮ್ದಾಗ ನಮ್ಮ 14-15 ಮಾರ್ದು. ಈಗ ಸದ್ಯಕ್ಕೆ ಬೇಡಿಕೆ ಈಗ 20 ತನಕ ಐತೆ ರೀ. ಈಗ ಗಿಡಗಳು ಚಲೋ ಬಂದವು, ಒಳಗೆ ಅದೇನು ಇದು ಇಲ್ಲ. ಆದ್ರೆ ಏನೈತಿ, ನಾವು ಕೃಷಿ ಇದನ್ನು ಮಾಡ್ಕೋತ ಹೊಂಟಿವ್ರಿ. ನಾವು ದನಗಳು ಗೊಬ್ಬರ ಗುಡಿ ನಾವು ಸಂತಿಗೆ ಹಂಗೆ ಹೆಣ್ಮಕ್ಳು ಮಾರ್ಕೋತ ಹೋಕ್ಕಾರ. ಅವ್ರಿಗೆ ವಾರಕ್ಕೆ 8-10 ಗಿಡಗಳು ಹಣ್ಣು ಹಾಕಿಸಿ ಅವ್ರಿಗೆ ಮಾರಕ್ಕೆ ಕೊಡ್ತೇವೆ. ಹಿಂಗಾಗಿ ನಡೆದದ್ರಿ. ಮುಂದೆ ಏನದ ಎಲ್ಲ ರೀತಿಲಿಂದ ಚಲೋ ನಡೆದದ್ರಿ. ಇದರಿಂದ ಉತ್ಪನ್ನ ಐತಿ. ನಾವು 2 ತಿಂಗಳಿಗೆ ಒಂದು ಗಿಡಕ್ಕೆ 1 ಲೀಟ್ರ್ ಅಂತೆ ಉಚ್ಚಿ ಹಾಕೋತ ಹೋಗ್ಯವ್ರಿ. ಅದರಿಂದ ಗಿಡಗಳು ಚಲೋ ಆಗ್ತದೆ ರೀ, ತೂಕನೂ ಬರ್ತೈತಿ, ಎಲ್ಲ ಬರ್ತದೆ. ಗಿಡಗಳು ಚಲೋ ಅದಾವೆ ರೀ. ಆದ್ರೆ ಅನ್ನೋದು ಜವಾರಿ ಅದ್ರಿ ಬಾಳೆ. ಗಿಡಗಳು ನೋಡ್ರಿ 770 ಗಿಡ ಅದಾವೆ. ಒಟ್ಟು 770 ಗಿಡ ಅದಾವೆ. ವರ್ಷಕ್ಕೆ ಕನಿಷ್ಠ ಎಂಥ ಇಲ್ಲಪ್ಪ ಅಂತಂದ್ರೆ ಒಂದು 2 ಲಕ್ಷ ರೂಪಾಯಿ ಆರಾಮ ಆಗ್ತದೆ ರೀ. ಹೊಲ ನೋಡಿದ್ರೆ ಒಂದು 1.5 ಬಿಗೆ ಆಗ್ತದೆ ರೀ. ಅಷ್ಟರಾಗ ನಮ್ಮ ಉಳಿದ ಖರ್ಚು ಅದಕ್ಕೇನು ಮಾಡೋಂಗಿಲ್ಲ. ಇನ್ನೇನು ಮ್ಯಾಗ ಬಚ್ಚಿ ಅಟ್ಟು ಕಡಿತೇವೆ. ಒಂದು ಬಡ್ಡಿಗೆ 3ರಿಂದ 4 ಗಿಡ ಬಿಡ್ತೀನಿ ರೀ ಅಷ್ಟೇ. ಅದ್ರ ಬಿಟ್ಟಿಗೆ ಮುಂದೆ ಹೆಚ್ಚಿಗೆ ಬಚ್ಚಿ ಬಿಡೋಂಗಿಲ್ಲ. ಅದರಿಂದ ನಮಗೆ ಚಲೋ ಐತಿ. ಕಸ ತೆಗೆಯೋದು ಮತ್ತು ಗೆಜ್ಜೆ ಕೊಯ್ಯೋದು, ಮಗ್ಳು ಗೆಜ್ಜೆ ಬಂದಿರ್ತಾವೆ, ಗೆಜ್ಜೆ ಕೊಯ್ಬೇಕು. ಮತ್ತು ಅವಕ್ಕೆ ಏನಪ್ಪ ಅಂತಂದ್ರೆ ಬಚ್ಚಿ ಕಡಿಬೇಕು. ಹಿಂಗೆ ಒಮ್ಮೆ ಮೊದಲು ಅದಕ್ಕೆ ನಾವು ಹೆಚ್ಚು ಟ್ಯಾಕ್ಟರ್ ಹಾಕಿಸಿಂದ ಒಮ್ಮೆ ಕಟ್ರ್ ಹೊಡೆದ ಕೇಸಿ ಆನಂತರ ಬೋದ್ ಏರ್ಸಿದೆವು. ಬೋದ್ ಏರಿಸಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೇವೆ. ಡ್ರಿಪ್ಪ ಚಾಲು ಇಟ್ಟಿರ್ತೇವೆ, ಮತ್ತು ಒಳಗೆ ಹಾಯಿ ನೀರನ್ನು ಬಿಡ್ತೇವೆ ರೀ. ಬಿಟ್ಟು ಕೇಸಿಂದ ಅದರಿಂದ ನಮಗೆ ಬೇಸಾಗೈತಿ. ಎಲ್ಲಿ ಏನದ ಒಟ್ಟು ಏನಿದ್ರೂ ಕಡ್ದ ಕೇಸಿಂದ ಸಣ್ಣಗೆ ಅಲ್ಲೇ ಹೊಲದಾಗ ಒಗೆದು ಬಿಟ್ಟೇನಿ ರೀ. ಮಳ ಗೆಜ್ಜಿ ಪಜ್ಜಿ ಏನು ಒಂದು ಗಿಡ ಕೊಯ್ನತ್ತಂದ್ರೆ ಅವರು ನಡಬಾರ್ಕ ಕೊಯ್ತಿದ್ರು ಗಿಡಗಳು. ನಾ ಹಂಗೆ ಬೇಡ ಅಂತೇಳಿ ಪೂರಾ ಬಡ್ಡಿ ದರ್ಸಲೆ ಗಿಡಗಳು ಕೊಯ್ದೆ. ಗಿಡಗಳು ಕೊಯ್ದಿಂದ ಅದು ಏನೈತೆ ಬಡ್ಡಿ ತಳಗಿನ ಹಳೆ ಬಡ್ಡಿ ಕೊಳತು ಹೋಗೈತಿ, ಮಗ್ಗಲ ಗಿಡಕ್ಕೆ ಊಟನೇ ಆಗ್ತೈತಿ. ಹಿಂಗತ್ತೆ ಹಾಕಿಸಿಂದ ನಾವು ಎಲ್ಲ ಮಾಡ್ಕೋತ ಹೊಂಟೇವ್ರಿ. ಆಯ್ತು, ಗಿಡಗಳು ಎಷ್ಟು ನಾವು ಗುಮ್ಮಿಗೆ ಹಚ್ತೇವೆ ಅಷ್ಟು ದಿವಸ ಭಾಳ ತಾಳ್ಕೆ ಬರ್ತೈತಿ. ಮ್ಯಾಗ ಹಚ್ಚೋದ್ರಿಂದ ಏನಾಕೈತಿ, 1 ವರ್ಷ 2 ವರ್ಷನ್ಯಾಗ ಪೀಕ್ ಕಡಿಯಾಕೈತಿ. ಅದು ಮಾಡೋಕ್ಕಿಂತ ನಮಗೆ ಕೈ ಪೂರ ಎಷ್ಟು ನಿಲುಕ್ತದೆ, ಕನಿಷ್ಠ ಒಂದು 1.5 ಫೂಟ್ ಮ್ಯಾಗರ ಆಗ್ಬೇಕು ತೆಗ್ಗ. ಎಷ್ಟು ತೆಗ್ಗಾಕೈತಿ ಅಷ್ಟು ಚಲೋ. ಮತ್ತು ಗಿಡಗಳು ಒಂದಕ್ಕೊಂದು ಅಂತರ ಅಂತಂದ್ರೆ 12 ಫೂಟ್ ಅಂತರ ಇರಬೇಕು. 12 ಫೂಟ್ ಅಂತರ ಇರಬೇಕು. ವರ್ಷದಾಗ ಒಮ್ಮೆ ಅಗತಿ ಮಾಡಬೇಕು. ಮಾಡಿಕೆಸಿ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಅದರಲ್ಲಿಂದ ಇಳುವರಿ ಭಾಳ ಚಲೋ ಐತೆ. ಅದರಲ್ಲಿಂದ ಕಾಯಿ ಏನದ, ನೀವು 8 ದಿನ ಇಟ್ಟರು ಕಾಯಿಗೆ ಏನೂ ಆಗೋದಿಲ್ಲ. ಮ್ಯಾಗಿಂದ ಸೊಟ್ಟಿ ಕಪ್ಪಾಕೈತಿ, ಖರೆ ಒಳಗಿನ ಕಾಯಿಗೆ ಏನೂ ಆಗೋದಿಲ್ಲ. ಕಾಯಿ ಇದ್ದಕ್ಕಿದ್ದಂಗೆ ಇರ್ತೈತಿ, ರುಚಿ ಹೆಚ್ಚು ಬರ್ತದೆ. ಹಿಂಗಾಗಿ ಅದರಲ್ಲಿಂದ ಇಳುವರಿ ಚಲೋ ಅದ್ರಿ. ಒಂದು ಗಿಡಕ್ಕೆ ನೋಡ್ರಿ 17 ಡಜನ್ ತನಕ ಬರ್ತಾವೆ, 17-18 ತನಕ ಬರ್ತಾವೆ ರೀ. 50 ರೂಪಾಯಿ ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿ ಅಂತಂದ್ರೆ 500ರಿಂದ 600 ರೂಪಾಯಿ ತನಕ ಆಗ್ತದೆ ರೀ.
ಈಗ ಹೈಬ್ರಿಡ್ ತಗೊಳಕ್ಕೆ ಹೋದ್ರೆ ಅದು 700-720 ರೂಪಾಯಿ ಬೀಳ್ತದೆ. ಅವು ಹಣಿ ಕಂಡಪಟ್ಟಿ ಇರ್ತಾವೆ, ಖರೆ ಮಾಲ್ ಕಂಡಪಟ್ಟಿ ಹೊಣ್ತದೆ, ಖರೆ ಅದರಿಂದ ಲಾಭ ಇಲ್ಲ. ಮಾರ್ಕೆಟ ನೋಡ್ರಿ ಬಾಗೇವಾಡಿಯವ್ರು ಬಂದು ಹೋಯ್ತಾರೆ, ಬಾಗೇವಾಡಿಯವ್ರು ಬಂದು ಹೋಯ್ತಾರೆ, ನಮ್ಮೂರನವ್ರು ಬಂದು ಹೋಯ್ತಾರೆ. ಮತ್ತೊಮ್ಮೆಲ್ಲ ನಾವು ಸಂತಿಗಳಿಗೆ ಒಂದಲ್ ಸಂತಿ ಆಯ್ತು, ಗೊಳಸಂಗಿ ಸಂತಿ, ಈ ಸಂತಿಗಳಿಗೆ ಮಾರ್ತೀವಿ. ಗಿಡಗಳೇನು ಭಾಳ ಇಲ್ಲ, ಇರೋದು ಬಡ್ಡಿ ಹಚ್ಚಿದ್ದು ನಾವು 770 ಬಡ್ಡಿ ಹಚ್ಚವು. ಅದರಿಂದ ವಾರ ನಮಗೆ ಎಲ್ಲ ಇರ್ತದೆ. ಎಂಥ ಇಲ್ಲತ್ತಂದ್ರೆ ವಾರ 2000-3000 ಅಂಕರೆ ತೆಪ್ಪಿದ್ದಲ್ಲ. ಮತ್ತು ಮೇಲಾಗಿ ಮತ್ತು 2 ತಿಂಗಳಿಗೆ 3 ತಿಂಗಳಿಗೆ 50 ಕಿಲೋ 5 ಕ್ವಿಂಟೋಲ 8 ಕ್ವಿಂಟೋಲ ಹಿಂಗೆ ಹೊರಗೆ ಮಾಲ್ ಕೊಡ್ತೀವಿ ರೀ. ನಿರಂತರ ಐತಿ ಅದು. 1-2 ಎಮ್ಮೆ ಕಟ್ಟಿಗೆ ಹೈನ ಮಾಡ್ದಂಗೆ ನಮ್ಮ ಉಳಿದ ಕೆಲಸಗಳಿಗೆ ಏನೂ ಆತಂಕ ಮಾಡಿ ಓಡಂಗಿಲ್ಲ. ಖಾಯಂ 12 ತಿಂಗಳು ರೊಕ್ಕ ಬರ್ತೈತಿ. ಅದ್ರದ್ದೇನು ನಾವು ಗಿಡಗಳು ಬಿಟ್ಕೋತ ಹೋದಂಗೆ ಅದ್ರಿ. ಬಚ್ಚಿ ನೀರ್ಸಾಗಿದ್ದು ಬಚ್ಚಿ ಬಿಟ್ಟು ಬಿಡುವುದು, ಮತ್ತು ಅದ್ರಾಗ ಸಣ್ಣ ಆ ಕಡೆ ಇದ್ದಿದ್ದು ತೆಗೆದು ಒಂದು ಗಿಡ ಕೊಯ್ಲಕ್ಕೆ ಹಂತವಾಗಿ ಗಿಡ ಕೊಯ್ಲಕ್ಕೆ ಬರ್ತಂದ್ರೆ ಮುಂದೇನದ ಒಂದು ಬಚ್ಚಿಯಿಂದ 2 ಬಚ್ಚಿ ಬಿಡೋದು, ಒಂದು ಗಿಡ ತಕ್ಕೊಳ್ಳೋದು. ಒಂದು ಗಿಡ ಅದು ಕಡಿಯೋಕ್ಕಾಗೋ ಗಿಡ ಕಡಿಯೋಕ್ಕಾಯ್ತಂದ್ರೆ ಹಿಂದೆ 2-3 ಬಚ್ಚಿ ಬಂದಿರ್ಬೇಕು. ಹಂಗೆ ಮಾಡ್ಕೋತ ಆದ್ರೆ ಚಲೋ ಇಳುವರಿ ಆಕೈತಿ. ಮತ್ತು ಮೇಲಾಗಿ ಹೆಚ್ಚಿಗೆ ಬಚ್ಚಿ ಬಿಟ್ಟರು ಏನೂ ಉಪಯೋಗ ಇಲ್ಲ. 2-4 ಬಚ್ಚಿ ತನಕ ಬಿಟ್ಟರೆ ಖಲಾಸಾಗಿ ಹೋಯ್ತು ಒಂದು ಗಿಡದಿಂದ. ಒಂದು ಗಿಡ ನೋಡ್ರಿ ಇವತ್ತು ಹಣ್ಣು ಬಿಡ್ತಪ್ಪ ಅಂತಂದ್ರೆ ಮುಂದೆ 3 ತಿಂಗಳು ಬೇಕು. 3 ತಿಂಗಳು ಬೇಕು ಅದು ಒಮ್ಮೆ ತಂದ್ರೆ ಗಿಡ. ಅದು ಗಿಡಗಳು ನಾವು ಕೊಯ್ಕೊಂಡಂಗೆ ಇವತ್ತು ಗಿಡ ಕೊಯ್ದೇವಪ್ಪ ಅಂತಂತಂದ್ರೆ ಮಗ್ಲು ಮತ್ತು 2 ತಿಂಗಳದಾಗಿ ಬರುವಂಥದ್ದು ಗಿಡ ಇದ್ದೇ ಇರ್ತೈತೆ ರೀ. ಒಟ್ಟು ಏನದ ಹಂತವಾಗಿ ಒಂದು ಈಟ್ ಗಿಡ ಐತಪ್ಪ ಅಂತಂದ್ರೆ ಒಂದು ಅದ್ರಾಗೆ ಪೂರ ಈಲಾಕೆ ಬಂದಿರ್ಬೇಕು. ಆ ಟೈಪ್ ಬಿಟ್ಕೋತ ಹೋಗ್ಬೇಕು ರೀ. ಬಿಟ್ಕೋತ ಆದ್ರೆ ಚಲೋ ಐತದ್ರಿ ಇಳುವರಿ. ಭಾಳ ಕಷ್ಟ ಹೇಳ್ರಿ ನಾವು ಗಂಡ ಹೆಂಡತಿ. ಮಾಡಿ ಅದೇ ಎಲ್ಲ ಬಾಳೆ ಮಾಡ್ಬೋದು. ನಿಮ್ಮ ಕಡೆ ನೋಡ್ಬೇಕೇನ್ರಿ ಮತ್ತೆ? ನೀವು ನಡ್ಬೋದು ಹಿಂಗೆ ಬಾಳೆ ಮಾಡ್ಬೋದು. ಆದ್ರೆ ಇವು ನಮ್ಮ ಅಣ್ಣಾರದು ಬಾಳೆ ಗಿಡಗಳು ಭಾಳ ಚಂದ ಬಂದಾವೆ ರೀ. ಹೆಂಗಂತಂದ್ರೆ ಇವ್ರು ಮಾಡೋದ್ರಲಿಂದ ಒಂದು ಸ್ವಲ್ಪ ಅಂದ್ರೆ ಅವರು ತೆಗ್ಗಾದು ತೆಗೆದು ಇದು ಮಾಡಿದ್ರಿ. ನಾವು ಬೆಳಗಲ್ಲೇ ಹಡ್ಡಿ ಬಾಳೆ ಗಿಡಗಳು ಹಚ್ಚಿದೇವ್ರಿ. ಮಂದಿ ಕೆಲವೊಬ್ರು ಹೇಳಿದ್ರೆ ಇಲ್ಲ ಹಂಗೂ ಬರ್ತಾವ ಅಂತ ಹೇಳಿದ್ರಿ. ಹಂಗೂ ಬರ್ತಾವೆ ಅಂದಿದ್ದಕ್ಕೂ ಸ್ವಲ್ಪ ಬಾಳೆ ಗಿಡಗಳು ಅವೇ ನಮಗೆ ಹೇಳ್ತಕ್ಕ ಬಂದಿಲ್ಲ ರೀ. ಇಲ್ಲಿ ಅಣ್ಣಾರು ಅವ್ರ ಬಾಳೆ ಗಿಡ ಹಚ್ಚಿದ್ದು ಒಂದು 1.5 ಫೂಟ್ 2 ಫೂಟ್ ಹಿಂಗೆ ಗುಮ್ಮ ತೆಗೆದು ಕಿಶಿಂದ ಬಾಳೆ ಗಿಡ ಹಚ್ಚಾರ ರೀ ಅವರು.
ಈ ನಮ್ಮ ಏನು ಮಾಡಿದೆವು ನಾವು ಕೆಲವೊಬ್ರು ಹೇಳಿದ್ರಿ ಜವಾರಿ ಬಾಡಿಗೆಗಳು ಹಂಗೂ ಹಿಡಿತಾವು ಅವು ಇದರಿಂದ ಬೆಡಗಲಿಂದ ಹಡ್ಡಿ ಕೇಶಿಂದ ಹಚ್ಚಿದ್ರು ಕೆಲವೊಂದು ಬಂದಾವು ಅಣ್ಣ ನಾವು ಅದನ್ನು ಹಂಗೆ ಮಾಡಿದೆವು ರೀ ಖರೆ ಆದರೂ ನಮ್ಮ ಬಾಳೆ ಗಿಡಗಳು ಹಂಗೆ ಸಕ್ಸಸ್ ಬರಲಿಲ್ಲ ರೀ ಅವು ಬರೋದತ್ತಂದ್ರೆ ಇವ ಬಾಳೆ ಗಿಡಗಳು ಕರೆಕ್ಟ್ ರೀ ಅದು ತೆಗೆದು ಹಚ್ಚೋದ್ರಿಂದ ಏಕ್ ನಂಬರ್ ಬಾಳೆ ಗಿಡ ಬರ್ತಾವೆ ರೀ ಅದರಲ್ಲಿಂದ ಆ ಬಾಳೆ ಗಿಡಗಳು ಆ ಥರ ಮಾಡಿದ್ರೆ ಎಂದೂ ರೈತರಿಗೆ ಕೈ ಬಿಡಂಗಿಲ್ಲ ರೀ ಮತ್ತು ಕೆಲವೊಬ್ರು ಒಂದು ಹೇಳ್ತಾರೆ ರೀ ಅವು ಹಂಗೆ ಒಂದು ಸ್ವಲ್ಪ ಕಡಿಮೆ ಇದ್ರಾಗ ಪೂಟ್ನ್ಯಾಗ ಹಚ್ಚಬೇಕು ಒಂದು ಸ್ವಲ್ಪ ಭಾಳ ಹತ್ತಿ ಅನ್ನಿಸ್ತಾರಲ್ಲ ರೀ ಹತ್ತಿ ಹಚ್ಚೋದಕ್ಕೆ ಏನೇನೂ ಆಗೋದಿಲ್ಲ ರೀ ಅದು ಲಾಭ ನಾವು ಎಷ್ಟು 12 ಫೂಟ ಹಿಂಗೆ 8 ಫೂಟ 10 ಫೂಟ ಹಿಂಗೆ ಏನು ಡಿಫ್ರೆನ್ಸ್ ಇಡ್ತೀವಲ್ಲ ರೀ ಗಿಡಲಿನ ಗಿಡ 8 10 ಒಬ್ಬೊಬ್ರು 8 10 ಇಡ್ತಾರೆ ರೀ ಒಬ್ಬೊಬ್ರು 12 ಇಡ್ತಾರೆ ರೀ ಹಿಂಗೆ ಗಿಡಲಿನ ಗಿಡ ಅದರಲ್ಲಿಂದ ಭಾಳ ಕರೆಕ್ಟ್ ಅಂದ್ರೆ ಎಷ್ಟು ಟೀಮ್ ಬಿದ್ದಟ್ಟು ಬಾಳೆ ಗಿಡ ಚಲೋ ಬರ್ತಾವೆ ರೀ ಅಂದ್ರೆ ಒಟ್ಟು ಒಂದು 7-8 ವರ್ಷನೂ ಏನೂ ಆಗಂಗಿಲ್ಲ ರೀ ಅವಕ್ಕೆ ನಾವು ಮ್ಯಾಗ ಹಚ್ಚಿದೇವು ಅಂದ್ರೆ ಮರಿ ಮ್ಯಾಗ ಬಂದುಬಿಡ್ತಾವೆ ರೀ ಮರಿ ಮ್ಯಾಗ ಬರೋದಕ್ಕೆ ಮುಂದೆ ಇಳುವರಿ ಕಡಿಮೆ ಆಗ್ತೈತೆ ರೀ ಬರ್ತಾ ಪೂರಾ ಕಡಿಮೆ ಆಗಿಬಿಡ್ತೈತೆ ರೀ ನಿಮ್ಮ ನೆತ್ತಿಗಿಡ ಹಾಯ್ದು ಚಾಲು ಮಾಡ್ತೈತೆ ರೀ ಮತ್ತು ಅದನ್ನು ಈ ಗುಮ್ಮಿ ಇರೋದ್ರಿಂದ ಮರಿ ಒಳಗಿಂದ ಬರ್ತೈತೆ ರೀ ಸ್ವಲ್ಪ ಮಳಿ ಪೂರಾ ಮರಿ ಅಂದರೆ ದೊಡ್ಡ ಮರಿನೇ ಬರ್ತೈತೆ ರೀ ಇವು ನಾವು ಬಂದಂಗೆ ನೆತ್ತಿಗಿಡ ಹಾಕಿ ಚಾಲು ಮಾಡ್ತೈತೆ ರೀ ನಾವು ಮ್ಯಾಗ ಹಚ್ಚಿದ್ದಕ್ಕೆ ನೆತ್ತಿಗಿಡ ಹಾಕಿ ಚಾಲು ಮಾಡ್ತೈತೆ ರೀ ಈ ಬಾಳೆ ಗಿಡದ್ದು ನಾವು ಎಷ್ಟು ವ್ಯವಸ್ಥೆ ಮಾಡ್ತೇವೆ ಒಟ್ಟು ಅದನ್ನು ಎಲ್ಲ ಒಟ್ಟು ಬೆಳೆಗಳನ್ಯಾಗ ಏಕ್ ನಂಬರ್ ಬಾಳೆ ಗಿಡನ ರೀ ಖರೆ ನಾವು ದ್ರಾಕ್ಷಿ ಮಾಡ್ತೇವೆ ರೀ ರಗಡೆ ಎಲ್ಲ ಉಳ್ಳಾಗಡ್ಡಿ ಮಾಡ್ತೇವೆ ಅದ್ರ ಪ್ರಕಾರ ನೋಡಿದ್ರೆ ಇದು ನಮ್ಗೆ ಬಾಳೆ ನಮ್ಗೆ ಎಂದೆಂದೂ ಈ ಬಾಳೆಕ್ಕೆ ಬಾಳೆ ಗಿಡನ ಅಂತ ಹೇಳ್ತಾರೆ ಅದನ್ನು ಸುಳ್ಳಲ್ಲ ಹಿರಿಯರು ಹಿಂದಿದ್ರಿ ಅದನ್ನು ಬಾಳೆ ಗಿಡಗಳು ಹಚ್ಚಿದ್ರಲಿಂದ ಅದನ್ನು ಸ್ವಲ್ಪ ಮೇಂಟೆನ್ಸ್ ನಾವಪ್ಪ ಅಂತಂದ್ರೆ ಒಂದು ಗೆಜ್ಜೆ ಕೊಯ್ದು ಅದಕ್ಕೆ ಒಂದಿಟ್ಟು ಯಾವತ್ತೂ ಅಗತಿ ಮಾಡೋದು ವರ್ಷದಾಗ ಒಮ್ಮೆ 2 ಸಲ ಸರ್ಕಾರಿ ಗೊಬ್ಬರ ಒಟ್ಟು ಹಾಕಿಬಿಡ್ತಾರೆ ಲೆಕ್ಕಾಚಾರಿ ತಿಪ್ಪಿ ಗೊಬ್ಬರ ನಾವು ಹಾಕಿದೆ ಅಂದ್ರೆ ವರ್ಷದಾಗ ಒಮ್ಮೆ 2 ಸಲ ಏಕ್ ನಂಬರ್ ಬಾಳೆ ಗಿಡ ಬಿಡ್ತೈತೆ ರೀ ಒಬ್ಬೊಬ್ಬರಿಗೆ ಎತ್ತದಾಗಿಲ್ಲ ರೀ 25-25ರಿಂದ 30 kg ತನಕ ಬರ್ತೈತೆ ರೀ 30 kg ಅಂತೂ ಜಲ್ ಬಿಟ್ಟು ಬರ್ತೈತೆ ರೀ ಹಂಗೆ ಸರಿಯಾಗಿ ಮಾಡಿದ್ರೆ ಆದರೂ 6-7-8 ವರ್ಷ ತನಕ ಬರ್ತೈತೆ ರೀ ಇದು ಬಾಳೆ ಗಿಡಗಳು ಇವು ಉಳಿದಿದ್ದು ನಾವು ಏನು ಮಾಡ್ತೇವೆ ರೀ ಹೊಸ ಬಾಸ ಇಂಥವು ಡಿಫ್ರೆನ್ಸ್ ಕಡಿಮೆ ಇರ್ತೈತೆ ರೀ ಅದರಲ್ಲಿಂದ ಅದನ್ನು ರೈತರಿಗೆ ಅದನ್ನು ಹಚ್ಚೋದನ್ನ 1 ವರ್ಷ 2 ವರ್ಷ ಅಲ್ಲಿಂದ ಖಲಾಸ್ ರೀ ಅದು ಏನು ಮುಂದೆ ಬೆಳೆ ಸರಿ ಬರೋಂಗಿಲ್ಲ ರೀ ಇವೇನು ಬಾಳೆ ಗಿಡಕ್ಕಂತ ತನ್ನುವಂಥದ್ದು ಇದು ನಮ್ಗೆ ರೈತರಿಗೆ ಜವಾರಿ ಬಾಳೆ ಗಿಡ ಅದರಲ್ಲಿಂದ ಏನು ನಮ್ಗೆ ರೈತರಿಗೆ ಇಫೆಕ್ಟ್ ಇಲ್ಲ ನೀರೊಂದು ಒಂದಿಟ್ಟು ಗೊಬ್ಬರ ವರ್ಷದಾಗ 1 ಸಲ 2 ಸಲ ಅಗತಿ ಪಗತಿ ಹಿಂಗೆ ಮಾಡ್ಕೊತ ಹೋದ್ರೆ ಅಂದ್ರೆ 100 ಗಿಡ ಇದ್ದು ಅಂದ್ರೆ ರೀ ಒಂದು ರೈತರಿಗೆ ಏನೇನು ಅದಕ್ಕೆ ಏನೋ ಅದ್ರದ್ದು ನಮ್ಮ ಎಮ್ಮೆ ಹೈನಿದ್ದಂಗೆ ರೀ ಎಮ್ಮೆ ಏನಂತ ಮನ್ಯಾಗ ದಿನಾನೂ ಐತೆ ರೊಕ್ಕ ರೂಪಾಯಿ ಇಂಥವು ಏನಿದ್ರು ನಮ್ಮ ಮ್ಯಾಗಿನ ಖರ್ಚು ಜಕ್ಕೋತ ಹೋಗ್ತೈತೆ ರೀ ಖರೆ ಆದ್ರೆ ಇದೇನಪ್ಪ ಅಂತಂದ್ರೆ ನಮ್ಮ ಬಾಳೆ ಗಿಡಗಳು ಎಂದೆಂದು ರೈತರು ಲುಕ್ಸಾನ ಅಂತಾರೆ ರೈತರು ಲುಕ್ಸಾನ ಆಗಂಗಿಲ್ಲ ರೀ ಅದು ನಾವು ಸರಿಯಾಗಿ ಮಾಡಿದ್ರಲ್ಲ ಲುಕ್ಸಾನ ಆಗೋದಿಲ್ಲ ರೀ ಅದು ನಾವು ನಾವು ಹಾದಿ ತಪ್ಪಿ ಮಾಡಿದೆವು ಅಂದ್ರೆ ಅದನ್ನು ತಾನೇ ಆಟೋಮೆಟಿಕ್ ನಾವು ರೈತರು ಫೇಲ್ ಆಗ್ಯವಪ್ಪ ಅಂತ ಕೇಸಿಂದ ಹೆತ್ತು ಉರ್ಲಿ ಹಾಕ್ಕೊಳ್ಳೋದು ನಾವು ಅದನ್ನು ಮಾಡೋದು ಇದನ್ನು ಮಾಡೋದು ಅದನ್ನು ಮಾಡ್ಕೊತ ಹೋದ್ರೆ ಅದನ್ನು ಸಾಧ್ಯ ಇಲ್ಲ ರೀ ಅದು ಆದ್ರೆ ನಾವು ಮಾಡೋದ್ರಲ್ಲಿಂದ ಹೆಚ್ಚಿಗೆ ಮಾಡಬೇಡ್ದ್ರಿ ಅಟ್ಟ ಒಂದು 200-300 ಗಿಡಗಳು ಹಚ್ಚೋದು ಅಟ್ಟ ವಗಾತಿಗೆ ಮಾಡಿಬಿಟ್ರಂದ್ರೆ ಅವು ಹೇಳ್ದಂಗೆ ಬರ್ತಾವೆ ರೀ ನಾವು ಮಾಡೋದ್ರಲ್ಲಿಂದ ಇಲ್ಲೇ ಐತ್ರಿ ಅದು ಹೆಚ್ಚು ಕಡಿಮೆ ಒಂದು 4-5 ವರ್ಷ ಆತ್ರಿ ಹಚ್ಚಿ ಮತ್ತು ಏನು ಅದ್ರದ್ದು ಇದು ಇಲ್ಲ ರೀ ಮತ್ತು ಒಟ್ಟು ಬೆಳೆ ಒಳಗೆ ಬಾಳೆ ಗಿಡಗಳು ನಮ್ಮ ಜವಾರಿ ಬಾಳೆ ಗಿಡಗಳು ಏಕ್ ನಂಬರ್ ಅದಾವೆ ರೀ ನಾವು ಅದ್ರದ್ದು ಏನೂ ನಾವು ಹೇಳಂಗಿಲ್ಲ ರೀ ಮತ್ತೊಂದು ದೂಸರಾ ಬೆಳೆನ ಹೇಳಂಗಿಲ್ಲ ರೀ ನಾ ಈ ಜವಾರಿ ಬಾಳೆ ಗಿಡ ಪೂರ್ತಿ ಏಕ್ ನಂಬರ್ ನಾವು ಅವಾಗ ಬರ್ತಿರ್ತೀವಿ 3 ವರ್ಷ ಆಯಿತು ಹಚ್ಚಿ ಬಾಳೆ ಪಡ ಇದ್ರ ಜೊತೆ ಹಚ್ಚಿದವರು ಈಗಾಗಲೇ ಲುಕ್ಸಾನ್ ಅಂತೇಳಿ ತೆಗೆದು ಬಿಟ್ಟಿದ್ದಾರೆ ನಮ್ಮ ಕಾಕಿಯರ ಪರಿಶ್ರಮದಿಂದ ಇದು ಬಾಳೆ ಗಿಡ ಅವರಿಗೆ ಇರೋದು ತಟ್ಟಗಿದ್ರೂ ಇಡೀ ಒಕ್ಕಲತನದ ಖರ್ಚು ವರ್ಷದ ಖರ್ಚು ಅದೇ ತೆಗೆದಂಗೆ ಮಾಡ್ತದೆ ಚಲೋತ್ನಾಗ ಬೆಳೆದಾರೆ ಯಾರೂ ಇರಲಿಲ್ಲ ಅಂದ್ರೆ ಆಳು ಇರಲಿಲ್ಲ ಅಂತ ತಾವೇ ಸ್ವತಃ ದುಡಿತಾರೋ ಮಾಡ್ತಾರೋ ಗೊಬ್ಬರ ಹಾಕ್ತಾರೆ ರಾಸಾಯನಿಕ ಅಂತೂ ಒಟ್ಟು ಬಳಕೆ ಮಾಡಿಲ್ಲ ರೀ ಇದೇ ಆಕಳ ಗೊಬ್ಬರ ಎಮ್ಮೆ ಗೊಬ್ಬರ ಗೋಮೂತ್ರ ಇಂಥದ್ದು ಹಾಕಿ ಬೆಳೆಸಿ ವಾರ ಎಲ್ಲ ಸಂತಿಗಳು ಅಡ್ಡಾಡಿ ಸ್ವತಃ ಮಾರ್ಕೆಟಿಂಗ್ ಮಾಡ್ತಾರೆ ಮತ್ತು ಇದು ಒಬ್ಬೊಬ್ರು ಅಂತಿರ್ತಾರೆ ಲುಕ್ಸಾನ್ ಅದಾವೆ ಒಕ್ಕಲ್ತನ ಅದು ಅದಾವೆ ಇದು ಅದಾವೆ ಇವರು ಕಷ್ಟಪಡೋದು ನೋಡಿದ್ರೆ ಎಲ್ಲ ಭಾಳ ಕಷ್ಟಪಡ್ತಾರೆ ಬಾಳೆಹಣ್ಣಲಿತ್ರನ ಎಲ್ಲ ಖರ್ಚು ಕಡೆಗೆ ಮಾಡ್ತಾರೆ ಅದ್ರಲಿತ್ರ ತೆಗೆದು ಅದಕ್ಕೆ ಹಾಕ್ತಾರೆ ಬಂಡವಾಳ ಈ ರೀತಿ ದುಡಿದು ಮಾಡಿದಾರೆ ಒಳ್ಳೆ ಬಾಳೆಹಣ್ಣು ಬೆಳೆಸ್ಯಾರು ಎಲ್ಲ ಮಾರ್ಕೆಟಿಂಗ್ ಇವರು ಸ್ವಂತ ಮಾಡ್ತಾರೆ ಲುಕ್ಸಾನ್ ಅನ್ನೋದಿಲ್ಲ ನಾವು ಅವ್ರದ್ದು ನೋಡಿ ಮಾಡ್ಬೇಕಂತ ಮಾಡೀವಿ ನಮ್ಮದು ಎಲಿಪಡ ದ್ರಾಕ್ಷಿ ಎಲ್ಲ ಅದಾವೆ ಎಲ್ಲ ಇಲ್ಲಿ ಎಲ್ಲರೂ ಒಕ್ಕಲ್ತನ ಚೆನ್ನಾಗಿ ಮಾಡ್ತಾರೆ ನೀರಾವರಿ ಅದಾವೆ ಒಟ್ಟಿನ ಮ್ಯಾಗ ದುಡಿದ್ರೆ ರೈತನಿಗೆ ಲಾಭ ಅಂತೂ ಇದ್ದೇ ಇರುತ್ತೆ ನಾವು ಮಾಡ್ತೀವಿ ಮುಂದಿನ ಸಲ 1 ಎಕರೆದಾಟ ನೋಡೋಣ ಫಸ್ಟ್ ಆನಂತರ ಇದು ಮಾಡೋದು ಹಂಗೆ ಹೆಚ್ಚಿಗೆ ಇಳುವರಿ ನೋಡಿಕೊಂಡು ಜವಾರಿನ ರೀ ಜವಾರಿ ಹೈಬ್ರಿಡ್ ಏನು ಹಾಕವ್ರಿ ಅವೆಲ್ಲ ಔಷಧ ಹಣ್ಣು ಆಗಬೇಕು ಅದು ಮಾಡಬೇಕು ಇರತ್ತೆ ರುಚಿ ಇರೋಂಗಿಲ್ಲ ಏನಿಲ್ಲ
ಇದು ಬಾಳೆ ಗಿಡ ನೋಡ್ರಿ, ಇದು ಜವಾರಿ ಇದ್ರೂ ಎಷ್ಟು ಮಸ್ತ್ ಐತಿ, ಬೆಳವಣಿಗೆ ಚಲೋ ಬೆಳೆಸ್ಯಾರು. ಇದ್ರ ಜೊತೆ ಹಚ್ಚಿದವರು ಈಗ ಆಗಲಿ ತೆಗೆದು ಹೋಗದಾರೆ. ಒಟ್ಟಿನಾಗ ಬಾಳೆ ಗಿಡ ಲಾಭದಾಯಕ ಆಗ್ಯದ. ಬಾಳೆಹಣ್ಣು 40, 50, 30, 25 4 ಥರ ಮಾರ್ತೀನಿ ರೀ. ಅದ್ರ ಕೂಡ ಕಾಯಿಪಲ್ಯ ಅಷ್ಟು ಒಯ್ತೀನಿ ರೀ. ಎಲ್ಲ ನಾವು ಕಂಟ್ರೋಲ್ ಮಾಡ್ತೇವೆ ರೀ. ಇವ ಮತ್ತು ಹೆಚ್ಚು ಹೆಣ್ಮಕ್ಳು ಹಚ್ಚೋದಿಲ್ಲ ರೀ. ನಾವು ಗಂಡ ಹೆಂಡತಿ ಇಬ್ಬರು ಆಳು ಮನುಷ್ಯರು ಅವ್ರಿಗೆ ತೊಗೊಂಡು ನಾವು ಕೆಲಸ ಮಾಡ್ತೇವೆ ರೀ. ಕೆಲಸ ಮಾಡಿ ಹೊಲ್ದಾಗ ಸದಿ ತೆಗಿತೇವೆ ರೀ, ಗೊಬ್ಬರ ಹಾಕ್ತೇವೆ, ಮತ್ತು ದರ್ಕ್ಷ ತಪ್ಪಲ ತೆಗಿತೇವೆ, ಬಾಳೆ ಗಿಡದ ತಪ್ಪಲ ತೆಗಿತೇವೆ, ಸದಿ ತೆಗಿತೇವೆ, ಎಲ್ಲ ಮಾಡ್ತೇವೆ ರೀ. ಎಷ್ಟು ನಮ್ಗೆ ನೀಗ್ತೈತೆ ಅಷ್ಟು ನಮ್ಮ ಮನೆಯವ್ರು ಕಂಟ್ರೋಲ್ ಮಾಡ್ತೇವೆ ರೀ. ಮಾಡ್ಕಿಸಂದ ಇಷ್ಟು ನಡ್ದೈತೆ ನೋಡಿರಿ. ಎಲ್ಲರ ಆಶೀರ್ವಾದದಿಂದ ವಾರ 4 ಸಂತಿ ಅಡ್ಡಾಡ್ತೀನಿ ರೀ. 2 ಬುಟ್ಟಿ ಒಯ್ತೀನಿ ರೀ. 3,000, 2,000, 2,500 ತರ್ತೀನಿ ನೋಡಿರಿ. ಇವ ಮಂಗಳವಾರ ಕಟ್ ಮಾಡಿದೆವಂದ್ರೆ ಬೆಸ್ತಾರ ಒಯ್ತೇವೆ ನೋಡಿರಿ ಮಾರಕ್ಕೆ. ಹೋಗಿ ಮಾರ್ಕೊಂಡು ಬಂದು ಚೇಂಜ್ ಮಾಡಿ ಒಂದು 4-5 ಒಮ್ಮೆ 4 ಆಕೈತಿ, ಒಮ್ಮೆ 2 ಆಕೈತಿ, ಒಮ್ಮೆ 5 ಆಕೈತಿ, ಒಮ್ಮೆ 3 ಆಕೈತಿ, ಒಮ್ಮೆ 1,000 ಆಕೈತಿ. ಈಗ ಸಂತಿಗೆ ರೆಡಿ ಆಗಿ ನೋಡಿರಿ ಹೋಲಾಕ. ಎಲ್ಲ ಹಿಂಗೆ ಚಂದಾಗಿ ಸದಿ ತೆಗಿತಾರೆ ರೀ. ಮತ್ತು ಹೆಣ್ಮಕ್ಳು ಭಾಳ ಹಚ್ಚೋದಿಲ್ಲ. ಒಟ್ಟು ಹೆಚ್ಚು ನಾವು ಗಂಡ ಹೆಂಡ್ತಿ ಭಾಳ ಸತ್ಯದಿಂದ ಭಾಳ ಕಷ್ಟದಿಂದ ದುಡಿತೇವೆ ರೀ. ಇದಕ್ಕೆ ಕೌಲಿ ಡಿರಿಪ್ಪನ ಐತಿ, ಕೌಲಿನ ಐತಿ, 2 ಥರ ಐತಿ. ಡಿರಿಪ್ಪಲೂ ಉಣ್ತೈತಿ, ಕೌಲಿನೂ ಉಣ್ತೈತಿ, 2 ಥರ ಐತಿ. ಮೊದಲು ಅದಕ್ಕೆ ನಾವು ಹೆಚ್ಚು ಟ್ಯಾಕ್ಟರ್ ಹಾಕಿ ಕೇಸಿಂದ ಒಮ್ಮೆ ಕಟ್ರ್ ಹೊಡೆದ ಕೇಸಿ ಆನಂತರ ಬೋದ್ ಏರ್ಸಿದೆವು. ಬೋದ್ ಏರಿಸಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೇವೆ. ಡ್ರಿಪ್ಪ ಚಾಲು ಇಟ್ಟಿರ್ತೇವೆ, ಮತ್ತು ಒಳಗೆ ಹಾಯಿ ನೀರನ್ನು ಬಿಡ್ತೇವೆ ರೀ. ಬಿಟ್ಟು ಕೇಸಿಂದ ಅದರಿಂದ ನಮಗೆ ಬೇಸಾಗೈತಿ. ಎಲ್ಲಿ ಏನದ ಒಟ್ಟು ಏನಿದ್ರೂ ಕಡ್ದ ಕೇಸಿಂದ ಸಣ್ಣಗೆ ಅಲ್ಲೇ ಹೊಲ್ದಾಗ ಒಗೆದು ಬಿಟ್ಟೇನಿ ರೀ. ಮಳ ಗೆಜ್ಜಿ ಪಜ್ಜಿ ಏನು ಗಿಡ ಒಂದು ಗಿಡ ಕೊಯ್ನತ್ತಂದ್ರೆ ಅವರು ನಡ್ಬಾರ್ಕ ಕೊಯ್ತಿದ್ರು ಗಿಡಗಳು. ನಾ ಹಂಗೆ ಬೇಡ ಅಂತೇಳಿ ಪೂರಾ ಬಡ್ಡಿ ದರ್ಸಲೆ ಗಿಡಗಳು ಕೊಯ್ದೆ. ಬಡ್ಡಿ ದರ್ಸಲೆ ಗಿಡಗಳು ಕೊಯ್ದಿಂದ ಅದು ಏನೈತೆ ಬಡ್ಡಿ ತಳಗಿನ ಹಳೆ ಬಡ್ಡಿ ಕೊಳತು ಹೋಗೈತಿ, ಮಗ್ಗಲ ಗಿಡಕ್ಕೆ ಊಟನೇ ಆಗ್ತೈತಿ. ಹಿಂಗೆ ಕೇಸಿಂದ ನಾವು ಎಲ್ಲ ಮಾಡ್ಕೋತ ಹೊಂಟೇವ್ರಿ. ಆಯ್ತು, ಗಿಡಗಳು ಎಷ್ಟು ನಾವು ಗುಮ್ಮಿಗೆ ಹಚ್ತೇವೆ ಅಷ್ಟು ದಿವಸ ಭಾಳ ತಾಳ್ಕೆ ಬರ್ತೈತಿ. ಮ್ಯಾಗ ಹಚ್ಚೋದ್ರಿಂದ ಏನಾಕೈತಿ, 1 ವರ್ಷ 2 ವರ್ಷನ್ಯಾಗ ಪೀಕ್ ಕಡೆ ಹಾಕೈತಿ. ಅದು ಮಾಡೋಕ್ಕಿಂತ ನಮಗೆ ಕೈ ಪೂರ ಎಷ್ಟು ನಿಲುಕ್ತದೆ, ಕನಿಷ್ಠ 1.5 ಫೂಟ್ ಮ್ಯಾಗರ ಆಗ್ಬೇಕು ರೀ ತೆಗ್ಗ. ಎಷ್ಟು ತೆಗ್ಗ ಆಕೈತಿ ಅಷ್ಟು ಚಲೋ. ಮತ್ತು ಗಿಡಗಳು ಒಂದಕ್ಕೊಂದು ಅಂತರ ಅಂತಂದ್ರೆ 12 ಫೂಟ್ ಅಂತರ ಇರಬೇಕು. 12 ಫೂಟ್ ಅಂತರ ಇರಬೇಕು. ವರ್ಷದಾಗ ಒಮ್ಮೆ ಅಗತಿ ಮಾಡಬೇಕು. ಮಾಡಿಕೇಸಿ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಅದರಲ್ಲಿಂದ ಇಳುವರಿ ಭಾಳ ಚಲೋ ಐತಿ. ಅದರಲ್ಲಿಂದ ಕಾಯಿ ಏನದ ನೀವು 8 ದಿನ ಇಟ್ಟರು ಕಾಯಿಗೆ ಏನೂ ಆಗೋದಿಲ್ಲ. ಮ್ಯಾಗಿಂದ ಸೊಟ್ಟಿ ಕಪ್ಪಾಕೈತಿ, ಖರೆ ಒಳಗಿನ ಕಾಯಿಗೆ ಏನೂ ಆಗೋದಿಲ್ಲ. ಕಾಯಿ ಇದ್ದಕ್ಕಿದ್ದಂಗೆ ಇರ್ತೈತಿ, ರುಚಿ ಹೆಚ್ಚು ಬರ್ತದೆ. ಹಿಂಗಾಕೇಸಿ ಅದರಲ್ಲಿಂದ ಇಳುವರಿ ಚಲೋ ಅದ್ರಿ.